ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 75 ಮಿನಿ ಬ್ಲಾಗ್. ಸೊ ಜಿಮ್ಮಿ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದೆ, 4 ಗಂಟೆಗೆ ಬಿಡೋಕ್ಕಾಗಿರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಯಾವಾಗ ಎದ್ದು ನಾನು ವಾಕಿಂಗ್ ಕರ್ಕೊಂಡು ಹೋಗ್ತಾಳೆ ಅಂತ ಅಂದ್ಬಿಟ್ಟು, ಸೊ ಅವ್ನು ಒಂದಷ್ಟು ಹಿಂಸೆ ಕೊಟ್ಕೊಂಡು ಕಾಟ ಕೊಟ್ಕೊಂಡು ಆಟ ಆಡ್ಕೊಂಡು, ಸೊ ಒಂದು ಸ್ನ್ಯಾಪಲ್ಲಿ ಒಂದು ಫೋಟೋ ತೊಗೊಳ್ಳೋಣ ಅಂತ ಇದ್ದೆ. ಸೊ ಅವನು ಬತ್ತನೇ ಇರಲಿಲ್ಲ ಅಂದ್ಬಿಟ್ಟು ಡೋರ್ ಕ್ಲೋಸ್ ಮಾಡಿ ಅವ್ನು ತಗೊಳ್ಳೋಂಗೆ ಮಾಡಿದೆ. ಸೊ ಆಮೇಲೆ ಟಾಮಿಗೆ ಒಂದು ಸ್ವಲ್ಪ ಹಿಂಸೆ ಕೊಡಬೇಕು ಅಂತ ಅಲ್ಲೋಗಿ ಮಾತಾಡ್ಕೊಂಡು ಕೂತಿದ್ದೆ. ಅಷ್ಟರ ಕನಿಷಾ ಬಂದಳು. ಸೊ ಅವ್ರ ಚಿಕ್ಕಪ್ಪ ಏನೋ ಆಟೋ ಕೊಟ್ಟಿದ್ರಂತೆ. ಸೊ ನೋಡ್ತಾ ಇರೋರಿಗೆಲ್ಲ ಆಟೋದಲ್ಲಿ ಕುಣಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಲು. ಸೊ ಅದಕ್ಕೆ ನಕ್ಕೊಂಡು ವೀಡಿಯೋ ಮಾಡಿ ತೋರಿಸ್ತಿದ್ದೆ. ಸೊ ಟಾಮ್ ಮತ್ತು ಟಾಮಿನ ಆರಾಮಾಗಿ ಮನೆಗಿದ್ರು. ಸೊ ಎಲ್ಲ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಕೂತಿದ್ದು. ಸೊ ಅಜ್ಜಿ ಅಷ್ಟರಲ್ಲಿ ಪಪ್ಪಾಯ ತಂದು ಕೊಟ್ಟಿದ್ರು. ಸೊ ಪಪ್ಪಾಯ ಅವ್ರಿಗಿದ್ದಿದ್ದೆ ಅಂತ ತಿನ್ಕೋ ಅಂತ. ಸೊ ಆಮೇಲೆ ಮನೆಗೆ ಹೋಗಿದ್ದೆ. ಸೊ ಮನೆಯಲ್ಲಿ ಡೋರ್ ಮೇಲೆ ಚಿಟ್ಟೆ ಕೂತಿತ್ತು. ಸೊ ಅದನ್ನು ನೋಡ್ತಾ ನಮ್ಮ ಅಣ್ಣಂಗೆ ಎದ್ದೇಳ್ಸೋಣ ಅಂತ ರೂಮ್ಗೆ ಹೋದರೆ ನಾನೇನು ನೋಡ್ತೀನಿ, ನನ್ನ ಜೂನಿಯರ್ ಪೂರ್ವಂಗೆ ಕೆಳಗಡೆ ಬಿಸಾಕ್ಬಿಟ್ಟು ಹಾಯಾಗಿ ಮನ್ಕೊಬಿಟ್ಟವನೇ. ಪ್ರತಿ ಸಲ ಹಿಂಗೆ ಮಾಡ್ತಾನೆ ಗೈಸ್. ಇವನಿಗೋಸ್ಕರ ಬೆಡ್ ಕೊಟ್ಟು ನಾನು ನೆಲದ ಮೇಲೆ ಮನ್ಕೊಂಡಿದ್ದೀನಿ. ಸೊ ಆದರೆ ನಾನು ಜೂನಿಯರ್ ಪೂರ್ವನ ಬಿಸಾಕ್ಬಿಟ್ಟಿದ್ದೆ. ಸೊ ನಾಷ್ಟ ಮತ್ತು ಊಟ ಒಂದೇ ಟೈಮ್ ಮಾಡ್ಕೊತ ಟಿ ವಿ ನೋಡ್ಕೊಂಡು ಕೂತಿದ್ವಿ. ಸೊ ಆಮೇಲೆ ಎಲ್ಲ ಗಡತ್ತಾಗಿ ತಿರ್ಬಿಟ್ಟು ಸೊ ಮಧ್ಯಾಹ್ನ ಮಳೆ ಬರೋಂಗೆ ಮಾನ್ಸೂನಲ್ಲಿತ್ತು. ಸೊ ಅದಕ್ಕೆ ನಿದ್ದೆ ಮಾಡ್ಕೊತ ನಮ್ಮ ಅಣ್ಣ ನನ್ನ ತಮ್ಮ ನಾನೆಲ್ಲ ಕೂತಿದ್ವಿ. ಸೊ ಆಮೇಲೆ ಫ್ರೆಶ್ ಅಪ್ ಆಗಿ ಮೂವಿ ಸೆಕೆಂಡ್ ಪಾಪ ನೋಡ್ಕೊಂಬರಕ್ಕೆ ಹೋಗ್ಬೇಕಿತ್ತು. ಸೊ ಪಟ ಅಂತ ರೆಡಿಯಾಗಿ ಅಶ್ವಿನಿ ಅಕ್ಕ, ನಾನು, ಪೂಜಾ ಅವರು, ಜಶ್ವಿತಾ, ಕನಿಷಾ ಎಲ್ಲ ನೋಡ್ಕೊಂಬರಕ್ಕೆ ಹೋದ್ವಿ. ಸೊ ಪಾಪಗೆ ದೃಷ್ಟಿ ಆಗುತ್ತೆ ಅಂತ ಪಾಪ ಕೈ ಕಾಲು ತೋರಿಸ್ತಾ ಇದ್ದೀನಿ. ಸೊ ಅದನ್ನು ನೋಡ್ಕೊಂಡು ನಮ್ಮ ಅಣ್ಣಂಗೆ ಬರ್ಡೇ ಗಿಫ್ಟ್ ಏನು ಬೇಕು ಅಂತ ಕೇಳಿದೆ. ಕರಂಗಾಳಿ ಮಾಲೆ ಬೇಕು ಅಂತಂದ. ಸೊ ಅದಕ್ಕೆ ಇಲ್ಲೆಲ್ಲ ಒರಿಜಿನಲ್ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ನಾನು ಇವ್ರ ಅಂಗಡಿದೊಂದು ವ್ಲಾಗ್ ಮಾಡಬೇಕು ಅಂತ ಇದ್ದೀನಿ. ಸೊ ಮಾಡ್ತೀನಿ, ನಿಮ್ಗೆ ತಿಳಿಸ್ತೀನಿ ಎಲ್ಲಿ ಸಿಗುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ಅವರು ತೋರಿಸ್ತಾರೆ ಹೆಂಗೆ ಟೆಸ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಬನ್ನಿ ನೋಡಿ. ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ತೋರಿಸ್ತಾರೆ, ಫೇಸ್ಬುಕ್ಕಲ್ಲೆಲ್ಲ ತೋರಿಸ್ತಾರೆ, ಈ ಥರ ನೀವು ನೀರಲ್ಲಿ ನೆನೆಸಿದ್ರೆ ರೆಡ್ ಕಲರ್ ಬರುತ್ತೆ ಅಂತ. ಸೊ ಬೀಡ್ಸ್ಗೆ ಪಾಲಿಶ್ ಆಗಿದ್ರೆ ಯಾವ ಬೀಡ್ಸ್ ಅನ್ನು ಹಾಕಿದ್ರು ಕಲರ್ ಚೇಂಜ್ ಆಗುತ್ತೆ. ಸೊ ಕಲರ್ ನೀರು ಚೇಂಜ್ ಆಗೋದ್ರಿಂದ ನೀವು ಬೀಡ್ಸ್ ಒರಿಜಿನಾಲಿಟಿ ಕಂಡುಹಿಡಿಯೋಕ್ಕಾಗಲ್ಲ. ಸೊ ನೀವು ಆ ಬೀಡ್ನ ಕಟ್ ಮಾಡೇ ನೋಡಬೇಕು. ನೀವು ಕಟ್ ಮಾಡಿದಾಗ ಕಟ್ಟಾಗ ಪೀಸ್ ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ವೈಟ್ ಬರಬಾರ್ದು. ಸೊ ನೀವು ಎಷ್ಟು ಪೀಸಸ್ ಕಟ್ ಮಾಡ್ತೀರಾ ಅಷ್ಟು ಪೀಸಸ್ಸು ಒಳಗಡೆ ಏನು ಕಟ್ಟಾಗಿರೋ ಸೆಕ್ಷನ್ ಇರುತ್ತೆ ಅದು ಬ್ಲ್ಯಾಕೇ ಬರಬೇಕು. ಸೊ ತುಂಬಾ ಇಷ್ಟ ಆಯಿತು. ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹೆಂಗಿರುತ್ತೆ ಏನಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಒಂದ್ಸಲ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ, ಒಂದ್ಸಲ ಇವ್ರ ಅಂಗಡಿದು ವೀಡಿಯೋ ಮಾಡಿ. ಸೊ ಅಂತ ಹೇಳ್ತಾ ಮನೆಗೆ ಹೋದ್ವಿ. ಸೊ ಜಿಮ್ಮಿ ವೆಯ್ಟ್ ಮಾಡ್ತಿದ್ದ, ಮಳೆ ಬೇರೆ ಬರೋಂಗಿತ್ತು. ಸೊ ಇಲ್ಲೊಬ್ಬ ಇಡಿಯಟ್ ನನ್ನ ಮಗ ಏನು ಮಾಡ್ತಿದ್ದ ಅಂದರೆ 2-3 ದಿನದಿಂದ ಕಲ್ಲು ಎಸಿತಿದ್ದಾನೆ. ಅದು ಮೇ ಬಿ ಅವ್ನು ಜಿಮ್ಮಿಗೆ ಎಸಿತಿಲ್ಲ, ಬಟ್ ನಮ್ಮ ಜಿಮ್ಮಿಗೆ 1-2 ಸಲ ಬಿದ್ದಿದೆ. ಅವ್ನ ಬಾಲ ಕೆಳಗಡೆ ಇದು ಮಾಡ್ಕೊಂಡು ಹೋಗ್ತಿರ್ಲಿಲ್ಲ ವಾಕಿಂಗ್. ಇಲ್ಲಿ ಮರ್ಯಾದಿಂದ ಹೋಗಿ ಹೇಳಿದ್ವಿ, ಹಂಗೆಲ್ಲ ಕಲ್ಲೆಸಿ ಬೇಡ, ಕಚ್ಚಿದ್ರೆ ನಿನಗೆ ಪ್ರಾಬ್ಲಮ್ ಆಗೋದು, ನಿಮ್ಮ ಅಪ್ಪ ಅಮ್ಮಗೆ ಪ್ರಾಬ್ಲಮ್ ಆಗೋದು ಅಂತ ಹೇಳ್ತಿದ್ರು. ಜಾಸ್ತಿನೇ ಮಾಡಿದೆ. ಅದಕ್ಕೆ ಅವ್ನ ಸೈಕಲ್ನ ಕಿತ್ಕೊಂಡು ನಿಮ್ಮ ಅಪ್ಪ ಅಮ್ಮ ಬರೋವ್ರಿಗೂ ಕೊಡೋಲ್ಲ ಅಂತ ಇದು ಮಾಡ್ತಿದ್ದೆ. ಸೊ ಹಂಗೆ ಹೇಳ್ಕೊಂಡು ಮನೆಗೆ ಬಂದು ಪಾನಿಪುರಿ ತಿನ್ಕೊಂಡು. ಸೊ ಇವತ್ತಿನ ಮಿನಿ ಬ್ಲಾಗ್ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ, ಬೈ ಬೈ, ಸಿ ಯು.